ನಿಮ್ಮಲ್ಲಿ ಕೆಲವರು ಮೆಸೇಜ್ ಆ್ಯಂಡ್ ಕಮೆಂಟ್ ಹಾಕಿದ್ದಾರೆ, ಬ್ರದರ್ ನನಗೆ ಸ್ವಲ್ಪ ಇಂಗ್ಲೀಷ್ ಗೊತ್ತು, ಬಟ್ ನನಗೆ IAS ಆಗಬೇಕು ಅಂತ ಕನಸಿದೆ, ಬಟ್ ಇಂಗ್ಲೀಷ್ ಹೇಗೆ ಕಲಿಯೋದು? ಸೊ ಐ ಟ್ರೈ ಟು ಆನ್ಸರ್ ಫಾರ್ ದಟ್ ಕ್ವಶನ್, ಓಕೆನಾ? ಸೊ ನೀವು ಇಂಗ್ಲೀಷ್ ಕಲಿಬೇಕು ಅಂದರೆ ಫಸ್ಟು ಯು ಥಿಂಕ್ ಇನ್ ಇಂಗ್ಲೀಷ್, ಆ್ಯಂಡ್ ಸೆಕೆಂಡ್ ಟ್ರೈ ಟು ರೀಡ್ ನ್ಯೂಸ್ ಪೇಪರ್ಸ್ ಆ್ಯಂಡ್ ಟ್ರೈ ಟು ವಿಚ್ ಒನ್ ಈಸ್ ಡಿಫಿಕಲ್ಟ್. ಅಂದರೆ ನಿಮಗೆ ಯಾವ ವರ್ಡು ಡಿಫಿಕಲ್ಟ್ ಅನಿಸುತ್ತಲ್ಲ ಅದನ್ನ ರೈಟ್ ಮಾಡ್ಕೊಂಡು ಟ್ರೈ ಮಾಡಿ, ಆ್ಯಂಡ್ ಆಲ್ಸೋ ಮೀನಿಂಗ್ನ ತಿಳ್ಕೊಳಕ್ಕೆ ಟ್ರೈ ಮಾಡಿರ, ಓಕೆನಾ? ಸೊ ಒಂದು 10 ವೊಕ್ಯಾಬ್ಯುಲರಿ ಡೈಲಿ 10 ವರ್ಡ್ಸು ನ್ಯೂ ವರ್ಡ್ಸು ನೀವು ಕಲ್ತ್ಕೊಂಡು ಅದ್ರ ಮೀನಿಂಗ್ ಹುಡಿಕೊಂಡು ಆ್ಯಂಡ್ ಕಲಿತಾ ಹೋದರೆ ಆ್ಯಂಡ್ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕೋಗುತ್ತೆ, ಓಕೆನಾ? ಬ್ರದರ್ ಯಾರು ಯೂಟ್ಯೂಬ್ ಚಾನಲ್ ಇಲ್ವಾ ಇದಕ್ಕೆ ಅಂತ ನೀವು ಕೇಳಿದರೆ ಎಸ್ ಇದೆ. ಯಾರು ಅಂದರೆ ಯುವರಾಜ್ ಮಾದ ಅಂತ, ಓಕೆನಾ? ಸೊ ಇದು ಯುವರಾಜ್ ಮಾದ ಯಾವುದೇ ಪ್ರಮೋಷನ್ ಮಾಡಲ್ಲ, ಯಾವುದೇ ರಿಕಮೆಂಡೇಷನ್ ಅಲ್ಲ. ಸೊ ನನಗೆ ಹೆಲ್ಪ್ ಆಗಿದೆ, ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ. ಯುವರಾಜ್ ಮಾದ ಅಂತ ಯೂಟ್ಯೂಬ್ ಚಾನಲ್ ಇದೆ, ಜಸ್ಟ್ ಟ್ರೈ ಟು ಅದನ್ನ ನೋಡೋಕೆ ಟ್ರೈ ಮಾಡಿ, ಓಕೆನಾ? ಅವರು ನೀಟಾಗಿ ಕನ್ನಡದಲ್ಲಿ ಮಾಡಿದ್ದಾರೆ. ಸೊ ಅದರಲ್ಲಿ ಬೇಸಿಕ್ಸ್ ಕೋರ್ಸ್ ಸಿಗುತ್ತೆ ನಿಮಗೆ ಯಾವ ಥರ ಅಂತ. ದೆನ್ ನಿಮಗೆ ಈಸಿ ಆಗ್ಬೋದು ಇಂಗ್ಲೀಷ್ ಕಲಿಯೋಕೆ, ಓಕೆನಾ? ಆ್ಯಂಡ್ ಆಲ್ಸೋ ಇನ್ನೊಂದು ಏನಂದರೆ ಇಂಗ್ಲೀಷ್ ಸ್ಪೀಚಸ್ ಕೇಳಿ, ಮೋಟಿವೇಶನ್ ಇಂಗ್ಲೀಷ್ ಸ್ಪೀಚಸ್ ಅಂತ ಹೊಡೀರಿ ಯೂಟ್ಯೂಬಲ್ಲಿ. ಸೊ ಆ್ಯಕ್ಟರ್ಸ್ದು ಗ್ರೇಟ್ ಪರ್ಸನ್ಸ್ದು ಬರುತ್ತೆ. ದೆನ್ ಟ್ರೈ ಟು ಲಿಸನ್ ದಟ್, ಆ್ಯಂಡ್ ಆಫ್ಟರ್ ದಟ್ ನೀವು ಥಿಂಕ್ ಮಾಡಿ ಇಂಗ್ಲೀಷಲ್ಲಿ, ಓಕೆನಾ? ಸೊ ಆ್ಯಂಡ್ ಆಲ್ಸೋ ಇಂಟರ್ವ್ಯೂನ ನೋಡೋಕೆ ಟ್ರೈ ಮಾಡಿ ಇಂಗ್ಲೀಷಲ್ಲಿ. ಸೊ ಇಂಗ್ಲೀಷ್ ಆಲ್ಮೋಸ್ಟ್ ನೀವು ನಿಮ್ಮ ನಿಯರ್ ಇಟ್ಕೊಳಕ್ಕೆ ಟ್ರೈ ಮಾಡಿ, ದೆನ್ ಆಟೋಮೆಟಿಕಲಿ ಇಂಗ್ಲೀಷ್ ಅರ್ಥ ಆಗುತ್ತೆ ಆ್ಯಂಡ್ ಆಲ್ಸೋ ಇಂಗ್ಲೀಷ್ ಬರುತ್ತೆ. This is message from my side, and if you any doubt and any confusion, please comment, I will update. Compulsory.